ಶಂಕಿತ ಉಗ್ರನನ್ನ ಪತ್ತೆ ಹಚ್ಚೋಕೆ ರೇಖಾಚಿತ್ರದ ಮೊರೆಯನ್ನ ಹೋಗಿದ್ದಾರೆ ಪೊಲೀಸರು. ಇದು ತನಿಖೆಗೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ಮತ್ತೊಂದು ಮಾಹಿತಿ. ಪೊಲೀಸರಿಂದ ರೇಖಾಚಿತ್ರ ತಯಾರಿಕೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ರೇಖಾಚಿತ್ರವನ್ನ ರಿಲೀಸ್ ಮಾಡಲಿದ್ದಾರೆ ಪೊಲೀಸರು. ರೇಖಾಚಿತ್ರದ ಮೂಲಕ ಆ ಶಂಕಿತನ ಗುರುತನ್ನ ಪತ್ತೆ ಹಚ್ಚೋದಕ್ಕೆ ಸದ್ಯ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಇದೆಲ್ಲವೂ ಕೂಡ ತನಿಖೆಯ ಭಾಗ. ಈ ರೀತಿಯಾದಂತಹ ಘಟನೆಗಳಾದಂತಹ ಸಂದರ್ಭದಲ್ಲಿ ಪೊಲೀಸರ ಫೈಂಡ್ ಔಟ್ ಮಾಡುವಂತಹ ರೀತಿ, ಆರೋಪಿಯವರೆಗೂ ರೀಚ್ ಆಗುವಂತಹ ರೀತಿ ಇದೇ ರೀತಿಯಾಗಿರುತ್ತೆ. ಸದ್ಯ ರೇಖಾಚಿತ್ರ ತಯಾರಿಕೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಪೊಲೀಸರು ಅನ್ನುವಂತ ಮಾಹಿತಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಇದ್ರು. ಸಂದೇಶ್, ರೇಖಾಚಿತ್ರವನ್ನ ತಯಾರಿಸುವುದಕ್ಕೆ, ರಚನೆ ಮಾಡುವುದಕ್ಕೆ ಸಿದ್ಧತೆಯನ್ನ ಪೊಲೀಸರು ಮಾಡ್ಕೊಳ್ತಿದ್ದಾರೆ. ಬಟ್ ರೆಫರೆನ್ಸ್ ಏನು ಅಂತ ಹೇಳಿ, ಯಾರ್ಯಾರ ಹತ್ರ ಮಾಹಿತಿಯನ್ನ ಕಲೆ ಹಾಕಿ ಆ ರೇಖಾಚಿತ್ರವನ್ನ ಬಿಡಿಸಲಾಗತ್ತೆ ಅಂತ ಹೇಳಿ ಸಂದೇಶ್. ವಿದೇಶಿ ಈಗಾಗಲೇ ರೇಖಾಚಿತ್ರವನ್ನ ತಯಾರು ಮಾಡೋದಕ್ಕೆ ಸಿದ್ಧತೆಯನ್ನ ಒಂದು ಕಡೆ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈಗಾಗಲೇ 4 ವಿಚಾರಣೆ ಸಂದರ್ಭದಲ್ಲಿ ಓರ್ವನನ್ನ ಈಗಾಗಲೇ ಬಿಟ್ಟು ಕಳಿಸಿರೋದ್ರಿಂದ ಇನ್ನು 3 ಜನರ ವಿಚಾರಣೆಯನ್ನ ಈಗಾಗಲೇ ಗುಪ್ತಚರ ಇಲಾಖೆ ಅಧಿಕಾರಿಗಳು ಹಾಗೆ ಸಿಸಿಬಿ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಆ 3 ಜನರಲ್ಲಿ ಒಂದು ವೇಳೆ ಏನಾದರೂ ಆ 3 ಜನರಲ್ಲಿ ಯಾರು ಇಲ್ಲ ಅಂತ ಕಂಡು ಬಂದ್ರೆ ಇದೇ ರೀತಿಯಲ್ಲಿ ಎಲ್ಲರನ್ನೂ ಕೂಡ ಬಿಟ್ಟು ಕಳಿಸಿದ್ರೆ ಮುಂದಿನ ಹಂತದಲ್ಲಿ ಇವೆಲ್ಲವೂ ಕೂಡ ಮಾಡಲಾಗುತ್ತೆ. ಹಾಗಾಗಿ ಈಗ ರೇಖಾಚಿತ್ರವನ್ನ ಸಿದ್ಧಪಡಿಸಿ, ಅಂದ್ರೆ ಆ ಸಿಸಿಟಿವಿಯ ಆಧಾರದ ಮೇಲೆ, ಅಂದ್ರೆ ಆ ಸಿಸಿಟಿವಿ ಫೋಟೇಜ್ ಅಲ್ಲಿ ಆತನ ಮುಖಚಹರೆ ಈಗಾಗಲೇ ಪತ್ತೆಯಾಗಿರೋದ್ರಿಂದ ಅದರ ಒಂದು ಆಯಾಮದ ಮೇಲೆ, ಜೊತೆಗೆ ಅಲ್ಲಿದ್ದಂತಹ ಸ್ಥಳೀಯರ ಒಂದು ಹೇಳಿಕೆಯ ಆಧಾರದ ಮೇಲೆ, ಜೊತೆಗೆ ಈಗಾಗಲೇ ಬೇರೆ ಬೇರೆ ಸಿಸಿಟಿವಿ ಫೋಟೇಜ್, ಅಂದ್ರೆ ಬರೀ ರಾಮೇಶ್ವರಂ ಕೆಫೆಯ ಫೋಟೇಜ್ ಮಾತ್ರ ಅಲ್ಲ, ಹೊರಗಡೆ ರಸ್ತೆಯಲ್ಲಿ ಓಡಾಡ್ತಿರುವಂತಹ ಸಿಸಿಟಿವಿ ಫೋಟೇಜ್ಗಳನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿರೋದ್ರಿಂದ ಅದರ ಆಧಾರದ ಮೇಲೆ ಒಂದು ರೇಖಾಚಿತ್ರವನ್ನ ಕೂಡ ಈಗಾಗಲೇ ಸಿದ್ಧಪಡಿಸಿ ನಾಳೆ ಅದನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈಗ ವಿಚಾರಣೆಗೆ ಒಳಪಡಿಸಿರುವಂತಹ ಅಷ್ಟು ಜನ ಆರೋಪಿಗಳು ಕ್ಲೀನ್ ಚೀಟ್ ಅನ್ನ ಪಡೆದ್ರೆ ಅಥವಾ ವಿಚಾರಣೆ ವೇಳೆಯಲ್ಲಿ ಅವರೆಲ್ಲ ಇಲ್ಲಿ ಈ ಬಾಂಬ್ ಬ್ಲಾಸ್ಟ್ ಮಾಡಿರುವಂತಹ ಆರೋಪಿ ಅಂತ ಗೊತ್ತಾದ್ರೆ ಆಗ ಬೇರೆ ರೀತಿಯಲ್ಲಿ ಒಂದು ತನಿಖೆಯನ್ನ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಹಾಗಾಗಿ ತನಿಖೆಯ ಒಂದು ಆಯಾಮ ಅಥವಾ ತನಿಖೆಯ ಮತ್ತೊಂದು ಆಂಗಲ್ ನಲ್ಲಿ ಎನ್ಕ್ವೈರಿಯನ್ನ ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗ ಸದ್ಯ ರೇಖಾಚಿತ್ರವನ್ನ ಕೂಡ ಸಿದ್ಧಪಡಿಸೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಜೊತೆಗೆ ಈಗಾಗಲೇ ಒಳಗಡೆ ಅಂದ್ರೆ ರಾಮೇಶ್ವರಂ ಕೆಫೆಯ ಕ್ಲಿಯರ್ ಮಾಡಬೇಕಾಗಿರೋದಲ್ಲೇನೆ ಅನ್ಸುತ್ತೆ. ಬಹುಶಃ ಈಗ 4ರನ್ನ ಏನ್ ವಶಕ್ಕೆ ಪಡೆದಿದ್ರು ಅದರಲ್ಲಿ ಒಬ್ಬನನ್ನ ಬಿಟ್ಟು ಕಳಿಸಿದ್ದಾರೆ. ನಾವೀಗ ಏನು ಸಿಸಿಟಿವಿ ಫುಟೇಜ್ ನೋಡ್ತಾ ಇದೀವಿ, ಜೊತೆಗೆ ಒಳಭಾಗದಲ್ಲಿ ರಾಮೇಶ್ವರಂ ಕೆಫೆಯ ಒಳಭಾಗದ ಸಿಸಿಟಿವಿ ಆ ಫೋಟೋಸ್ ಏನೆಲ್ಲ ಲಭ್ಯ ಆಗಿತ್ತು, ಈಗ ವಶಕ್ಕೆ ಪಡೆದಿರುವವರಲ್ಲಿ ಈತನೂ ಇದ್ದಾನೆ ಅನ್ನುವಂಥದ್ದು ಕನ್ಫರ್ಮ್ ಆಗಿದ್ಯೋ ಆಗಿಲ್ವೋ? ವಿದೇಶಿ ಇನ್ನೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಎನ್ಕ್ವೈರಿಗಳು ಕೂಡ ನಡೀತಾ ಇದೆ. ಯಾಕಂದ್ರೆ ಸಾಕಷ್ಟು ಸೆನ್ಸಿಟಿವ್ ವಿಚಾರ ಆಗಿರೋದ್ರಿಂದ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಪೊಲೀಸರು ಕೂಡ ಆ ಫುಟೇಜ್ ಅನ್ನ, ಜೊತೆಗೆ ಅಲ್ಲಿ ಬಂದಿರುವಂತಹ ವ್ಯಕ್ತಿಗಳನ್ನ ಅಥವಾ ಕಸ್ಟಡಿಗೆ ಪಡೆದಿರುವಂತಹ ವ್ಯಕ್ತಿಗಳನ್ನ ಟ್ಯಾಲಿ ಮಾಡ್ತಾ ಇದ್ದಾರೆ. ಜೊತೆಗೆ ರಾಮೇಶ್ವರಂ ಕೆಫೆಯ ಒಳಭಾಗದಲ್ಲಿ ಸಿಸಿಟಿವಿ ಫೋಟೇಜ್ಗಳು ಏನು ಲಭ್ಯವಾಗಿದೆ ಅದರಲ್ಲಿ ಸಾಕಷ್ಟು ಸಿಸಿಟಿವಿಗಳಲ್ಲಿ ಆಡಿಯೋ ಕೂಡ ಲಭ್ಯವಾಗಿದೆ ಅಥವಾ ಆಡಿಯೋ ಕೂಡ ಈಗಾಗಲೇ ಕಲೆಕ್ಟ್ ಆಗಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಅಂದ್ರೆ ಆಡಿಯೋ ಕ್ಯಾಪ್ಚರ್ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿರೋದ್ರಿಂದ, ಬಿಲ್ ಕೊಡುವಂತ ಸಂದರ್ಭದಲ್ಲಿ ಆತ ಮಾತನಾಡುವಂತ ಸಂದರ್ಭದಲ್ಲಿ ಆಡಿಯೋ ಕ್ಯಾಪ್ಚರ್ ಆಗಿರೋದ್ರಿಂದ ಆ ಆಡಿಯೋ ಬೇಸ್ ಮೇಲೂ ಕೂಡ ಇವರನ್ನ ಎನ್ಕ್ವೈರಿ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಆಡಿಯೋನು ಕೂಡ ಇಟ್ಕೊಂಡು ಅವರ ಧ್ವನಿಯನ್ನು ಕೂಡ ಸ್ಯಾಂಪಲ್ಸ್ ಅನ್ನ ಪಡೆದುಕೊಂಡು ಅದನ್ನ ಕೂಡ ಟ್ಯಾಲಿ ಮಾಡಬೇಕಾಗುತ್ತೆ. ಈಗ ಮೇಲ್ನೋಟಕ್ಕೆ ಅಂದ್ರೆ ಹೊರಗಡೆಯಿಂದ ಆ ಒಂದು ಸ್ಟ್ರಕ್ಚರ್ ಆಗಿರ್ಬೋದು ಅಥವಾ ಫೇಸ್ ನ ಸ್ಟ್ರಕ್ಚರ್ ಆಗಿರ್ಬೋದು, ಜೊತೆಗೆ ಆತನ ಬ್ಯಾಕ್ ಗ್ರೌಂಡ್ ಅನ್ನ ಕೆದಕುವಂತ ಸಂದರ್ಭದಲ್ಲಿ ಓರ್ವ ವ್ಯಕ್ತಿಯ ಬಳಿ ಯಾವುದೇ ರೀತಿಯ ಮಾಹಿತಿ ಲಭ್ಯವಾಗಿಲ್ಲ. ಹಾಗಾಗಿ ಇನ್ನು 3 ಜನರನ್ನ ಬೇರೆ ಬೇರೆ ಟೆಕ್ನಿಕಲ್ ಆಂಗಲ್ ನಲ್ಲಿ ಎನ್ಕ್ವೈರಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಸಾಕಷ್ಟು ಪ್ರಿಮೆಚ್ಯೂರ್ ಆಗಿರೋದ್ರಿಂದ, ಸಾಕಷ್ಟು ಸೆನ್ಸಿಟಿವ್ ಇರೋದ್ರಿಂದ ಕೇಸ್ ಇಲ್ಲಿಯವರೆಗೂ ಕೂಡ ಗಂಭೀರವಾಗಿ ಪರಿಗಣಿಸಿ ತುಂಬಾ ಸೀಕ್ರೆಟ್ ಆಗಿ ಈ ಒಂದು ಕೇಸ್ನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಸಂಜೆಯ ವೇಳೆಗೆ ಆ 3 ಜನರಲ್ಲಿ ಯಾರಾದ್ರೂ ಇದ್ದಾರಾ ಇಲ್ವಾ, ಈ ಒಂದು ಬಾಂಬ್ ಬ್ಲಾಸ್ಟ್ ನ ರೂವಾರಿ ಅನ್ನೋದಕ್ಕೆ ಸಂಬಂಧಪಟ್ಟ ಸರಿಯಾದ ಕ್ಲಾರಿಟಿ ಸಿಗಲಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಸಂದೇಶ್. ತಮ್ಮೆಲ್ಲ ಡೀಟೇಲ್ಸ್ಗೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿಯೂ ಕೂಡ ಮಾಹಿತಿಯನ್ನ ನೀಡ್ತಾ ಇದ್ರು. ಬಹಳ ಸೂಕ್ಷ್ಮವಾದಂತಹ ವಿಚಾರ, ಬಹಳ ಸೆನ್ಸಿಟಿವ್ ಆದಂತಹ ವಿಚಾರ. ಆ ಕಾರಣಕ್ಕಾಗಿ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನ ಮಾಡ್ತಿದ್ದಾರೆ. ತನಿಖೆಯನ್ನ ಮಾಡಿ ಆ ಶಂಕಿತ ಯಾರಿದ್ದಾರೆ, ಆ ಉಗ್ರ ಯಾರಿದ್ದಾರೆ, ಆತನ ಹೆಜ್ಜೆ ಗುರುತನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.